ಬಳ್ಳಾರಿ ಜಿಲ್ಲೆಯಲ್ಲಿ ಈ ಮಾದಕ ವಸ್ತುಗಳ ಮಾರಾಟ ಸಾಗಾಣಿಕೆ ಮಾಡುವ ವ್ಯಕ್ತಿಗಳ ಬಗ್ಗೆ ಒಂದು ಮಾಹಿತಿ ಕಲೆ ಹಾಕುವ ಒಂದು ವ್ಯಾಪಕವಾದ ಕಾರ್ಯಾಚರಣೆಯನ್ನು ನಾವು ಸುಮಾರು ಒಂದು ತಿಂಗಳಿಂದ ನಾವು ಮಾಡ್ತಾ ಇದ್ವಿ. ಆಗ ನಮಗೆ ಪ್ರಮುಖವಾಗಿ ಗಮನಕ್ಕೆ ಬಂದ ಅಂಶ ಏನಂದ್ರೆ, ಒಬ್ಬ ವ್ಯಕ್ತಿ, ಈತನ ಹೆಸರು ಡಿ ದೌಲಾ ಅಲಿಯಾಸ್ ಮೆಹಬೂಬ್ ದೌಲಾ, ಸನ್ ಆಫ್ ಮೆಹಬೂಬ್ ಪಾಷಾ. ಈತ ನಮ್ಮ APMC ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಣಿ ತೋಟ ಎಂಬಲ್ಲಿ ವಾಸ ಇರುವ ವ್ಯಕ್ತಿ ಈತನ ಕ್ರೈಮ್ ಹಿಸ್ಟ್ರಿ ಸುಮಾರು 10-15 ವರ್ಷಗಳ ವ್ಯಾಪ್ತಿಯ ಒಂದು ಕ್ರೈಮ್ ಹಿಸ್ಟ್ರಿ ಇದೆ ಈತನಿಗೆ. 2015ರಲ್ಲಿನೇ ಪ್ರಕ್ರಿಯೆ ಪ್ರಾರಂಭಿಸಿದ ಈತ ಅಂತಾರಾಜ್ಯ ಒಂದು ಜಾಲವನ್ನು ಹೊಂದಿದ್ದ. ಈಗಾಗಲೇ ಈತನ ಮೇಲೆ ಮೈಸೂರಿನಲ್ಲಿ, ತುಮಕೂರಿನಲ್ಲಿ, ಚಿತ್ರದುರ್ಗದಲ್ಲಿ, ವಿಜಯನಗರ ಜಿಲ್ಲೆಗಳಲ್ಲಿ ಈಗಾಗಲೇ ಹಲವಾರು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ದು, ಬೇರೆ ಬೇರೆ ಹಂತದಲ್ಲಿ ಆ ಪ್ರಕರಣಗಳು ಇರೋದು ನಮಗೆ ಗಮನಕ್ಕೆ ಬಂತು. ಅದಾದ್ಮೇಲೆ ನಮ್ಮ SP ಬಳ್ಳಾರಿ ಅವರು ಅವರ ವಿಶೇಷ ತಂಡ ರಚಿಸಿಕೊಂಡು ಇದರ ಬಗ್ಗೆ ಸಂಬಂಧಪಟ್ಟ ಸುದೀರ್ಘ ದಾಖಲಾತಿಗಳನ್ನ ಪರಾಮರ್ಶಿಸಿ ನೋಡಿ, ಹಾಗೆ ನಮ್ಮ ಬಳ್ಳಾರಿ ವಲಯಕ್ಕೆ ಏನು ನಮ್ಮ ಕಾನೂನು ಸಲಹೆಗಾರರು ಪಾಟೀಲರು ನಮಗೆ ಬಹಳ ಕಾನೂನು ರೀತಿ ನಾವು ಎಲ್ಲ ಅಂಶಗಳನ್ನ ನಾವು ಬಹಳ ವಿಮರ್ಶನೆ ಮಾಡಿ ನೋಡ್ತಾ ಹೋದಾಗೆ ಈ ವ್ಯಕ್ತಿ ಬಹಳ ನಿರಂತರವಾಗಿ ಈ ಮಾದಕ ವಸ್ತುಗಳನ್ನ ತರೋದು, ಶೇಖರಣೆ ಮಾಡೋದು, ಇದನ್ನ ಇಲ್ಲಿಗಲ್ ಆಗಿ ಪೆಡಲ್ ಮಾಡೋದು, ಇದು ಬಹಳ ಸ್ಪಷ್ಟವಾಗಿ ನಮಗೆ ಕಾಣಿಸಿ, ಅದಾದ ನಂತರ ನಾವು ಕಾನೂನಿನಲ್ಲಿ ಇರುವ ನಮ್ಗೆ ಆಪ್ಷನ್ಸ್ ನೋಡಿದಾಗ ಈ ವ್ಯಕ್ತಿ ಎಷ್ಟು ಬಾರಿ ಅರೆಸ್ಟ್ ಮಾಡೋದು, ಎಷ್ಟು ಬಾರಿ ನಾವು ಕಾರ್ಯಾಚರಣೆ ಮಾಡಿದ್ರು ಈ ಪ್ರವೃತ್ತಿ ಬಿಡೋ ಚಾರಿ ಕಾಣ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೋಚರಿಸಿತು. ಈ ಪ್ರವೃತ್ತಿನ ನಾವು ತಡೆ ಹಿಡಿಲಿಲ್ಲ ಅಂದ್ರೆ ಬಹಳ ಇಷ್ಟೆಲ್ಲ ಜಿಲ್ಲೆಗಳ ಲಕ್ಷಗಟ್ಟಲೆ ಜನತೆ, ಅಮಾಯಕ ಯುವಕರು, ಯುವತಿಯರು, ಬೇರೆ ಬೇರೆ ವಯಸ್ಸಿನ ಜನರು ಈ ಒಂದು ದುರ್ವ್ಯವಹಾರಕ್ಕೆ ವಿಕ್ಟಿಮ್ಸ್ ಆಗಿ ಬಹಳ ವ್ಯಾಪಕವಾಗಿ ಸಾಮಾಜಿಕ ಪಿಡುಗಾಗಿ ಇದು ಮಾರ್ಪಟ್ಟಿರೋದು ಗಮನಕ್ಕೆ ಬಂತು. ಆ ಹಿನ್ನೆಲೆಯಲ್ಲಿ ನಾವು ಕಾನೂನಿನ ತಜ್ಞರ ಒಂದು ಸಹಾಯದಿಂದ ಕಾನೂನಿನ ಅಡಿಯಲ್ಲಿ ನಮಗೆ ಏನು ಆಪ್ಷನ್ಸ್ ಇದೆ, ಇದನ್ನ ಒಂದು ವಾರ್ ಫುಟಿಂಗ್ ನಲ್ಲಿ ನಾವು ನಿಲ್ಲಿಸಬೇಕು. ಈ ರೀತಿಯ ಸಾಮಾಜಿಕ ಪಿಡುಗು ಇದನ್ನ ನಾವು ಬಹಳ ಫರ್ಮ್ ಆದ ಕಾನೂನಾತ್ಮಕ ಕ್ರಿಯೆಗಳನ್ನ ನಾವು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮಗೆ ಪ್ರಿವೆನ್ಷನ್ ಆಫ್ ಇಲ್ಲಿಸಿಟ್ ಟ್ರಾಫಿಕ್ ಆಫ್ ನಾರ್ಕೋಟಿಕ್ ಡ್ರಗ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ 1988ರ ಕಾಯ್ದೆ, ಇದು ತದನಂತರ ಅಮೆಂಡು ಆಗಿರೋ ಕಾಯ್ದೆ. ಇದರಲ್ಲಿ ಒಂದು ಪ್ರಿವೆಂಟಿವ್ ಡಿಟೆನ್ಷನ್ಗೆ ಇದೊಂದು ಅರ್ಹ ಪ್ರಪೋಸಲ್ ಅಂತ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಯ್ತು. ಅದೇ ನಿಟ್ಟಿನಲ್ಲಿ ನಮ್ಮ SP ಬಳ್ಳಾರಿಯವರು ಒಂದು ಬಹಳ ಸುದೀರ್ಘವಾದ ದಾಖಲಾತಿಗಳನ್ನ ಬಹಳ ಸಮಯೋಚಿತವಾಗಿ ಎಲ್ಲ ಮಾನ್ಯ ನ್ಯಾಯಾಲಯಗಳ ಆರ್ಡರ್ಗಳು, FIR ಹಿಡಿದು ಇದುವರೆಗೂ ಆಗಿರೋ ಎಲ್ಲ ನ್ಯಾಯಾಲಯದ ಪ್ರಕ್ರಿಯೆಗಳು, ಎಷ್ಟು ಕೇಸ್ನಲ್ಲಿ ವಾರಂಟ್ಗಳಿದೆ, ಯಾವ ಹಂತದಲ್ಲಿದೆ, ಇದನ್ನೆಲ್ಲ ಪರಾಮರ್ಶಿಸಿ ಒಂದು ವಿವರವಾದ ಒಂದು ರೆಕಮೆಂಡಿಂಗ್ ಪ್ರಪೋಸಲ್ ನಮಗೆ ಸಬ್ಮಿಟ್ ಮಾಡಿದ್ರು. ಆ ರೆಕಮೆಂಡಿಂಗ್ ಪ್ರಪೋಸಲ್ನ ನಾವು ಬಹಳ ವಿವರವಾಗಿ ಪರಾಮರ್ಶಿಸಿ ಒಂದು ಇಂಡಿಪೆಂಡೆಂಟ್ ಅಸೆಸ್ಮೆಂಟ್ ಮಾಡಿ ಅಪ್ಲಿಕೇಶನ್ ಆಫ್ ಥಾಟ್ ಮಾಡಿ ನೋಡಿದಾಗ ನಮಗೆ ಕಂಡು ಬಂದ ಅಂಶ ಏನಂದ್ರೆ, ಈ ವ್ಯಕ್ತಿ ದೌಲಾ ಅಲಿಯಾಸ್ ಮೆಹಬೂಬ್ ದೌಲಾ, ಈ ವ್ಯಕ್ತಿಯ ಮೇಲೆ 21 ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿರ್ತದೆ. ಬೇರೆ ಬೇರೆ ಠಾಣೆಗಳಲ್ಲಿ 21 ಕ್ರಿಮಿನಲ್ ಪ್ರಕರಣ ದಾಖಲಾಗಿರ್ತದೆ. ಅದರಲ್ಲಿ 12 ಪ್ರಕರಣಗಳು ಇನ್ನೂ ಪೆಂಡಿಂಗ್ ಟ್ರಯಲ್, ಮಾನ್ಯ ನ್ಯಾಯಾಲಯಗಳಲ್ಲಿ ಪ್ರಕರಣ ವಿಚಾರಣೆಗೆ ಬಾಕಿ ಇರ್ತದೆ. ಈ ರೀತಿಯ ಒಂದು ಅಂಶ ಗಮನಕ್ಕೆ ಬಂದು ಇದು ಒಂದು ಕಂಟಿನ್ಯೂಟಿ ಆಫ್ ಅಫೆನ್ಸ್, ಇದನ್ನ ನಾವು ಬ್ರೇಕ್ ಮಾಡಲಿಲ್ಲ, ನಾವು ಕಾನೂನಾತ್ಮಕ ಒಂದು ಕ್ರಮ ನಾವು ಮಾಡಲಿಲ್ಲ ಅಂದ್ರೆ ಪ್ರತಿನಿತ್ಯ ಸಾವಿರಾರು ಜನ ಈ ಮಾದಕ ದ್ರವ್ಯದ ವ್ಯಸನಿಗಳಾಗಿ ಅವರ ಅಮೂಲ್ಯವಾದ ಜೀವಗಳನ್ನ ಹಾಳು ಮಾಡ್ಕೊಂತಿರೋದು ಕಂಡು ಬಂದು ನಾವು ಕಾನೂನಿನಡಿಯಲ್ಲಿ
ಪ್ರಿವೆಂಟಿವ್ ಡಿಟೆನ್ಷನ್ ಏನು ಇದರಲ್ಲಿ ಸೆಕ್ಷನ್ 3(1) ವಲಯದ ರೇಂಜ್ IGP ಅವರಿಗೆ ಪ್ರದತ್ತವಾಗಿರುವ ಅಧಿಕಾರನ ನಾವು ಚಲಾಯಿಸಿ ಈತನನ್ನ ಪ್ರಿವೆಂಟಿವ್ ಡಿಟೆನ್ಷನ್ಗೆ ಆರ್ಡರ್ ಮಾಡೋದು ಒಂದೇ ನಮಗೆ ಸೂಕ್ತ ಉಪಾಯ ಅಂತ ಕಾನೂನಾತ್ಮಕವಾಗಿ ನಮಗೆ ಸ್ಪಷ್ಟವಾಗಿ ತಿಳಿದ ಮೇಲೆ ಆಫ್ಟರ್ ಥರೋ ಅಸೆಸ್ಮೆಂಟ್ ಅಂಡ್ ಡ್ಯೂ ಅಪ್ಲಿಕೇಶನ್ ಆಫ್ ಥಾಟ್ ನಾವು 12 ಫೆಬ್ರವರಿ 2026 ನಾವು ಒಂದು ಡಿಟೆನ್ಷನ್ ಆರ್ಡರ್ನ ನಮ್ಮ ಕಚೇರಿಯಲ್ಲಿ ನಾವು ಅಂಡರ್ ಮೈ ಸೀಲ್ ಅಂಡ್ ಅಥಾರಿಟಿ ನಾವು ಇಶ್ಯೂ ಮಾಡಿದ್ವಿ. ಅದನ್ನ SP ಬಳ್ಳಾರಿಯವರು ಅವರ ತಂಡದ ಅಧಿಕಾರಿಗಳಿಂದ ಈ ದಿನ 13/2/26 ಆತನಿಗೆ ಜಾರಿ ಮಾಡಿ ಆತನಿಗೆ 2 ಇದರಲ್ಲಿ ಪ್ರೊಸೀಜರ್ ಯಾವ ತರ ಬರ್ತದೆ ಅಂದ್ರೆ ಆತನಿಗೆ ಡಿಟೆನ್ಷನ್ ಆರ್ಡರ್ ನಾವು ಜಾರಿ ಮಾಡಬೇಕಾದ್ರೆ ಗ್ರೌಂಡ್ಸ್ ಆಫ್ ಡಿಟೆನ್ಷನ್ ಸಹ ನಾವು ತಿಳಿಸ್ಬೇಕಾಗ್ತದೆ. ಹೀಗೆ ವಿವರವಾಗಿ ಸಂವಿಧಾನಾತ್ಮಕವಾದ ಪ್ರಕ್ರಿಯೆಗಳು ಏನೇನಿದ್ದಾವೆ ಎಲ್ಲಾ ಪ್ರಕ್ರಿಯೆಗಳನ್ನ ನಾವು ಮಾಡಿ ನಮಗೆ ಈ ಆಕ್ಟ್ ನಲ್ಲಿ ಯಾವೆಲ್ಲ ಪ್ರೊಸೀಜರ್ಸ್ ಇದೆ ಅದನ್ನೆಲ್ಲ ನಾವು ಮಾಡಿ ಆತನಿಗೆ ಬಹಳ ವಿವರವಾಗಿ ತಿಳಿ ಹೇಳಿ ಯಾವ ಕಾರಣಕ್ಕೆ ಈ ಆರ್ಡರ್ ಆಗಿದೆ, ಈ ಆರ್ಡರ್ ನಲ್ಲಿ ಏನೆಲ್ಲ ಆತನಿಗೆ ಕಾನೂನಾತ್ಮಕ ಆಪ್ಷನ್ಸ್ ಇದಾವೆ ಅಂತ ಸಹ ತಿಳಿ ಹೇಳಿ ಅವರ ಅರೆಸ್ಟ್ ಇಂಟಿಮೇಷನ್ ಅವರ ಕುಟುಂಬದ ಸದಸ್ಯರಿಗೆ ನೀಡಿ ಅದಾದ್ಮೇಲೆ ಈ ಕಾನೂನಿನಲ್ಲಿ ನಮಗೆ ಏನು ಮ್ಯಾಂಡೇಟ್ ಇದೆ ಆ ಪ್ರಕಾರ ನಾವು ಮ್ಯಾಂಡೇಟ್ ನ ಜಾರಿ ಮಾಡಿ ಇವ್ರನ್ನ ಬಳ್ಳಾರಿ ಕೇಂದ್ರ ಕಾರಾಗೃಹದ ಸೂಪರಿಂಟೆಂಡೆಂಟ್ಗೆ ನಾವು ಹ್ಯಾಂಡ್ ಓವರ್ ಮಾಡಿ ಈಗ ಅವರು ಪ್ರಿವೆಂಟಿವ್ ಡಿಟೆನ್ಷನ್ ಅಲ್ಲಿ ಇರ್ತಾರೆ. ಈ ಕಾನೂನಿನ ಬಗ್ಗೆ ಇನ್ನೂ ಹೆಚ್ಚಿನ ತಿಳಿ ಹೇಳ್ಬೇಕು ಅಂದ್ರೆ ಇದು ಒಂದು ಸಲ ಡಿಟೆನ್ಷನ್ ಆರ್ಡರ್ ಆದ್ಮೇಲೆ ಇದು ಅಡ್ವೈಸರಿ ಬೋರ್ಡ್ ಮುಂದೆ ಬರ್ತದೆ. ಅಡ್ವೈಸರಿ ಬೋರ್ಡ್ ನಮ್ಮ ಪ್ರಪೋಸಲ್ ಬಹಳ ಡೀಟೇಲ್ ಆಗಿ ಅವರು ಅವಲೋಕಿಸ್ತಾರೆ. ಆ ಮಧ್ಯದಲ್ಲೇ ಡೆಟಿನ್ಯೂ ಏನು ಡಿಟೆನ್ಷನ್ ಆರ್ಡರ್ ನಲ್ಲಿ ಬಂಧನಕ್ಕೊಳಪಟ್ಟ ವ್ಯಕ್ತಿ, ಈ ಪ್ರಿವೆಂಟಿವ್ ಡಿಟೆನ್ಷನ್ ಒಳಪಟ್ಟ ವ್ಯಕ್ತಿ, ಈತನಿಗೂ ಆಪ್ಷನ್ಸ್ ಇದೆ ರೆಪ್ರೆಸೆಂಟೇಷನ್ ಬೇರೆ ಬೇರೆ ಹಂತದಲ್ಲಿ ಸಲ್ಲಿಸಲು. ಈ ರೀತಿ ಒಂದು ಕಾನೂನಾತ್ಮಕ ಪ್ರಕ್ರಿಯೆ ಆಗಿ ಇದು ಮುಂದೆ ಅಭಿಯೋಜನೆ ಮುಂದಕ್ಕೆ ಹೋಗ್ತದೆ, ಕಾನೂನು ಕ್ರಮಗಳು ನಡೀತದೆ. ಒಟ್ಟಾರೆಯಾಗಿ ನಾವು ಹೇಳಲಿಕ್ಕೆ ಇಚ್ಛೆ ಪಡೋದು ಇಷ್ಟೇ, ಯಾವುದೇ ಕಾರಣಕ್ಕೆ ಬಳ್ಳಾರಿ ರೇಂಜಿನಲ್ಲಿ ಯಾವುದೇ ಡ್ರಗ್ಸ್ನ ಯಾವುದೇ ಮಾದಕ ವ್ಯಸನಕ್ಕೆ ಬಳಸಲ್ಪಡುವ ವಸ್ತುಗಳನ್ನ, ಮಾದಕ ದ್ರವ್ಯಗಳನ್ನ ಅಥವಾ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ನ ಸ್ಟೋರ್ ಮಾಡೋದಾಗ್ಲಿ, ವ್ಯಾಪಾರ ಮಾಡೋದಾಗ್ಲಿ, ಪೆಡಲ್ ಮಾಡೋದಾಗ್ಲಿ, ಯಾವುದೇ ಆಕ್ಟಿವಿಟಿ ಕಂಡು ಬಂದರೆ ಅತಿ ಉಗ್ರವಾದ ಅತಿ ಕಟ್ಟುನಿಟ್ಟಿನ ಕಾನೂನು ಕ್ರಮ ನಾವು ನಮ್ಮ ವಲಯದ ಎಲ್ಲಾ SP ಅವರು, ಅಭಿಯೋಜನೆ ಪರವಾಗಿರುವ ಎಲ್ಲಾ ಕಾನೂನು ಅಧಿಕಾರಿಗಳು ನಾವು ಈ ಕಾನೂನು ಕ್ರಮಗಳನ್ನ ನಾವು ಕಾರ್ಯಾಚರಣೆಗೆ ತರೋದಕ್ಕೆ ಸಂಪೂರ್ಣ ಬದ್ಧರಾಗಿದ್ದೇವೆ. ಹಾಗಾಗಿ ಎಲ್ಲರೂ ಇದನ್ನ ಅರಿತುಕೊಂಡು ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿರೋರು ಇಮಿಡಿಯೇಟ್ ಆಗಿ ಇದನ್ನ ಅರಿತುಕೊಂಡು ಇವನ್ನ ನಿಲ್ಲಿಸಬೇಕು. ಹಾಗೇನೆ ಯಾರು ಈ ಅದರ್ ಎಂಡ್ ಆಫ್ ಕನ್ಸಂಪ್ಷನ್ ಇದ್ದಾರೆ ಅವರು ಕಾನೂನಿನ ಒಂದು ಪರಿಜ್ಞಾನ ಪಡೆದುಕೊಂಡು ಯಾವುದೇ ಕಾರಣಕ್ಕೆ ಈ ತರದ ವ್ಯಕ್ತಿಗಳು ಇವ್ರದೇ ಆದ ಸ್ವಾರ್ಥಕ್ಕೆ ಸಮಾಜದ ಬಲಿ ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ರೀತಿ ಬಲಿ ಆಗಬಾರ್ದು. ಯಾರೇ ಆಗ್ಲಿ ಕಾನೂನಿನ ಅಡಿಯಲ್ಲಿ ಯಾವುದೇ ವೈಲೇಷನ್ಸ್ ಮಾಡಿದ್ರೆ ನಾವು ಕಾನೂನನ್ನ 100% ಜಾರಿ ಮಾಡ್ತೇವೆ. ಕಾನೂನಾತ್ಮಕ ಪ್ರಕ್ರಿಯೆಗಳು ಇದರಲ್ಲಿ ಬಹಳ ಕಠಿಣವಾದ ಕ್ರಮಗಳು ಕಾನೂನಿನಲ್ಲಿ ಇದ್ದಾವೆ. ಆ ಎಲ್ಲ ಪ್ರಕ್ರಿಯೆಗಳಲ್ಲಿ ನಾವು ಯಾವುದೇ ರೀತಿ ಹಿಂದೆ ಮುಂದೆ ನೋಡ್ದಲೇ ಜಾರಿ ಮಾಡ್ತೀವಿ ಅನ್ನೋ ಸ್ಪಷ್ಟ ಸಂದೇಶ ನಾನು ಈ ದಿನ ನೀಡ್ತಾ ಇದ್ದೇನೆ. ಹಾಗಾಗಿ ಇನ್ನು ಫ್ಯೂಚರ್ದಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿನೂ ರೈಡ್ಸ್ ಆಗ್ತದೆ, ಅರೆಸ್ಟ್ಗಳಾಗ್ತದೆ. ಅದಾದ್ಮೇಲೆ ಯಾರು ಒಂಥರ ಹವ್ಯಾಸಿ ಸ್ವರೂಪಕ್ಕೆ ಬಿದ್ದು ಇದೇ ಒಂದು ಬದುಕು ಮಾಡ್ಕೊಂಡಿರ್ತಾರೆ ಆ ಥರದವ್ರಿಗೆ ಈ ರೀತಿ ಪಿಟ್ NDPS ಅಂತ ಏನು ನಾವು ಕರಿತೀವಿ, ಇದರಲ್ಲಿ ಪ್ರಿವೆಂಟಿವ್ ಡಿಟೆನ್ಷನ್ ಸಹ ನಮಗೆ ಏನು ಆಪ್ಷನ್ಸ್ ಇದೆ ಅದನ್ನು ಸಹ ನಾವು ಎಕ್ಸೈಸ್ ಮಾಡ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.